ಮಾರ್ನಿಂಗ್ ಇವತ್ತು ಜಿಮ್ಮಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೈಕ್ಸ್ ವರ್ಕೌಟ್ ಜಸ್ಟ್ ಮುಗಿಸಿ ಹೀಗೆ ಕೂತಿದ್ದೀನಿ. ಇವಾಗ ಜಿಮ್ ನೋಡಿ, ಏನೇ ಜಿಮ್ ಫುಲ್ಲು ತರಲೆ ಮಾಡ್ತಿದ್ರು. ಇವತ್ತು ಫುಲ್ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸೆಟ್ ಹೊಡಿತಾರೆ ಅಂತ ಯಾರು ಕೌಂಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ ಅಷ್ಟು ನೋಡೋಣ. ಹಂಗೆ ಅವ್ರ ಕೈಲಿರೋ ಡಂಬಲ್ ಎಷ್ಟು ಕೆ ಜಿ ಇದೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇವ್ರು ನೋಡಿ, ವಜ್ರಮುನಿಯವರು. ನಮ್ಮ ಬೈ ಬಂದರು, ಏನೋ ಡೈಲಾಗ್ ಕೊಡ್ಬಿಟ್ಟು ಹೋಗ್ತಾವ್ರೆ. ಇವತ್ತು ಹೊಸ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು KMF ರೋಡ್ ಅಂತ ಹೆಸರುಘಟ್ಟದಲ್ಲಿರೋದು. ಇಲ್ಲಿ ಯಾವ್ಯಾವ ಥರ ಇದೆ ರೋಡು, ಯಾವ್ಯಾವ ಫಾರ್ಮ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ, ಎಂಜಾಯ್ ಮಾಡಿ ನೇಚರ್. ನೋಡಿ, ಹಂದಿ ತರಬೇತಿ ಕೇಂದ್ರ ಈ ರೋಡಲ್ಲಿ ಹೋಗ್ಬೇಕು. ಯಾವುದೋ ಮರ ಬಿದ್ದೋಗಿದೆ, ದೊಡ್ಡ ಹಳೆ ಮರ ಅನಿಸುತ್ತೆ. ನೋಡಿ, ಇಲ್ಲೊಂದು ಯಾವುದೋ ಫಾರ್ಮ್ ಇದೆ, ಜಾನುವಾರ ಅಂತ ನೋಡಿ. ಗೈಸ್, ಇಲ್ಲಿ ಯಾವುದೋ ಒಂದು ಚಿಕ್ಕದು ಶಿವಲಿಂಗ ಇದೆ ನೋಡಿ, ಕಾಣುತ್ತೆ. ಗೈಸ್, ಈಗೇನು ನೋಡ್ತಿದ್ದೀರಾ, ಇದು ಆಂಜನೇಯ ಟೆಂಪಲ್ಲು. ನೋಡಿ, ಕೋತಿಗಳೆಲ್ಲ ಇಲ್ಲಿದೆ. ಯಾರೋ ಟೊಮೊಟೊ ಕೊಟ್ಟೋಗಿದ್ದಾರೆ, ಎಲ್ಲ ಕೋತಿಗಳು ತಿಂತಾ ಇದ್ದಾರೆ. ಗೈಸ್, ಈ ರೋಡಲ್ಲಿ ಯಾವಾಗಾದರೂ ಬಂದರೆ, ಸ್ಯಾಟರ್ಡೆ ಟೈಮ್ ಯಾವಾಗಾದರೂ ಬಂದರೆ ಪ್ರಸಾದ ಕೊಡ್ತಾ ಇರ್ತಾರೆ. ದಯವಿಟ್ಟು ತಿಂದ್ಕೊಂಡೋಗಿ, ಸೂಪರಾಗಿ ಮಾಡ್ತಾರೆ. ಪ್ರತಿ ಶನಿವಾರ ಇಲ್ಲಿರೋ ಸರೌಂಡಿಂಗ್ ಪೀಪಲ್ಸ್ ಯಾರಾದರೂ ಹರಕೆ ಕಟ್ಕೊಂಡಿರೋರಿದ್ದರೆ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ನೋಡಿ ಲೊಕೇಶನ್. KMF ರೋಡಲ್ಲಿರೋ ಆಂಜನೇಯನ ಟೆಂಪಲ್. ಬನ್ನಿ, ಕೋತಿ ಒಳಗೆ ಟೊಮೊಟೊ ಕೊಟ್ಟಿದ್ದಾಯಿತು, ಡ್ಯೂಟಿಗೆ ಟೈಮ್ ಆಯಿತು, ಹೋಗೋಣ. ಎಷ್ಟು ಕ್ಯೂಟ್ ಅನಿಸುತ್ತಿದೆ ನೋಡಿ. ಕಾದಲ್ ರೋಜಾ எங்கே
வழியுதடி கண்ணீர் காதல் ரோஜா எங்கே நீ எங்கே கண்ணீர் வழியுதடி கண்ணீர். ಗಾಯ್ಸ್ ನೋಡಿ ನಾಯಿ ಹೆಂಗಿದೆ. ಲಂಚ್ ಬ್ರೇಕ್ ಆಚೆ ಬಂದಾಗ ನೋಡಿದ ನಾಯಿ. ಫೈನಲಿ ವರ್ಕ್ ಮುಗೀತು. ಈಗ ಆಚೆ ಬಂದೆ. ನಮ್ಮ ಫ್ರೆಂಡ್ ಆಗಿರೋದು ನೋಡಿ ಇವನೇ ದಿನೇಶ್ ಅಂತ. ದಿನೇಶ್ ಆಯೇನು ನಡಿ ಮನೆಗೆ ಹೋಗೋಣ, ಟೈಮ್ ಆಯ್ತು. ಓಕೆ ಆಯ್ತು, ಫೈನಲಿ ಹೇಮಂತ್ ಅವ್ರ ಮನೆ ಹತ್ರ ಬಂದು ಡಯಟ್ಗೋಸ್ಕರ ಚಿಕನ್ ಏನೋ ತರಿಸ್ಕೊಂಡಿದ್ರು. ನಾನು ಪಾರ್ಟ್ಸ ತರಿಸ್ಕೊಂಡಿದ್ದೀನಿ. ಡಯಟ್ ಪ್ಲ್ಯಾನ್ ಮುಗಿಸೋಣ ಬನ್ನಿ. ಫ್ಯಾಮ್ಸ್ ನಾವು ಪ್ರೋಟೀನ್ ಫುಡ್ ನಂದು ಡಯಟ್ ಅವ್ನು ಮುಗಿಸ್ದೆ. ಅವ್ನು ಮುಗಿಸೋನು ಹೆಂಗೆ ಚಿಕನ್ ಚೆನ್ನಾಗಿತ್ತು. ಓಕೆ ಹೇಮಂತ್ ಅವ್ರಿಗೆ ಬಾಯ್ ಹೇಳೋಣ. ಬಾಯ್ ಬಾಯ್. ಓಕೆ ಫ್ರೆಂಡ್ ಬಾಯ್. ಓಕೆ ಬಾಯ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗಲ್ಲಿ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ಅಪ್ಲೋಡ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಇವತ್ತು ಇಲ್ಲಿ ನಾನು ಇದ್ದೀನಿ ಅಂತ. ಈ KMF ರೋಡಲ್ಲಿ ಏನು ಈ ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಎಷ್ಟೊಂದು ಕೋತಿಗಳಿದ್ದು. ಯಾರೋ ನಿನ್ನೆ ಟೊಮೊಟೊ ಎಲ್ಲ ಹಾಕೋಗಿದ್ರು. ಅದೇ ಟೊಮೊಟೊ ನಾನು ಸುಮ್ಮನೆ ಕೊಟ್ಟಿದ್ದೆ. ಅದಕ್ಕೆ ಈ ಕೋತಿಗಳಿಗೋಸ್ಕರ ಬಾಳೆಹಣ್ಣು ತಗೊಂಬಂದು ಕೊಟ್ಟಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ತಿಂತಾಯಿದೆ. ಇನ್ಮೇಲೆ ಟ್ರೈ ಮಾಡೋಣ ಗೈಸ್. ಆದಷ್ಟು ದಿನ ವಾರದಲ್ಲಿ ಒಂದು 3 ದಿನ ಆದರೂ ಕೋತಿಗಳಿಗೆ ಬಾಳೆಹಣ್ಣು ತಂದು ಕೊಡೋ ಥರ, ಇಲ್ಲ ಏನಾದರೂ ಒಂದೊಂದು ತಂದು ಕೊಡೋ ಥರ ಮಾಡೋಣ. ಬನ್ನಿ, ಡ್ಯೂಟಿಗೆ ಟೈಮ್ ಆಯಿತು, ಹೊರಡೋಣ. ಸ್ವಲ್ಪ ಖಾಲಿ ಆದಮೇಲೆ ಇನ್ನೂ ಎಷ್ಟೊಂದು ಕೋತಿ ಬಂದಾಗ ಇಲ್ಲಿ ಫಸ್ಟ್ ಎಲ್ಲ ಕೊಟ್ಬಿಟ್ಟೆ. ಒಂದು ಸ್ವಲ್ಪ ಇದೆ. ಇದು ಕೊಡೋಣ, ಒಂದು ಕೊಟ್ಟೇ ಇಲ್ಲ. ಹೆವಿ ಸ್ಟ್ರಾಂಗ್ ಅಂದರೆ ಇದೆ ಇಲ್ಲಿ ಕೋತಿ. ಕೋತಿ ಯಾವುದಕ್ಕೂ ಸಿಗ್ದಂಗೆ ಮಾಡುತ್ತೆ ಗಾಯ್ಸ್. ಬಂದೆಲ್ಲ ಇದೇ ಕಿತ್ಕೊಂಡ್ಬಿಡುತ್ತೆ. ಎಷ್ಟೊಂದು ಇದಾವೆ ಇಲ್ಲಿ, ಕೊಡೋಕ್ಕೆ ಬಿಡಲ್ಲ ಅದು. ನಾನು ಅದು ಆಲ್ಮೋಸ್ಟ್ ಅಲ್ಲಿ ತಿಂತಿದ್ದಾವೆಲ್ಲ. ಖುಷಿ ಆಯ್ತು ಇವತ್ತು. ಆಮೇಲೆ ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಟ್ರೈ ಮಾಡಿ ಕೋತಿಗಳಿಗೆ ಡೈಲಿ ಬಾಳೆಹಣ್ಣು. ಓಕೆ ಫ್ಯಾಮ್ಸ್, ಇಷ್ಟ ಆಗಿತ್ತು 2 ದಿನದ್ದು ವ್ಲಾಗು. ಇನ್ಮೇಲೆ ನೋಡೋಣ, 3 days ಒನ್ಸ್ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡೋಕ್ಕೆ ಕಂಟೆಂಟ್ ಸಿಗಲ್ಲ ಗೈಸ್. ಓಕೆ, 2 ದಿನದ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮಿಂದನೇ ನಾನು. ಓಕೆ ಗೈಸ್, ಬಾಯ್.